ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಮಾರ್ನಿಂಗ್ ಬ್ಯುಸಿ ಶೆಡ್ಯೂಲ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಮಗ ಸ್ಕೂಲ್ಗೆ ಹೋಗ್ತಾನಲ್ವ, ಸೊ ಅವನಿಗೆ ನೋಡಿ ಒಂಚೂರು ಟೊಮೆಟೊ ಬಾತ್ ಥರ ಮಾಡಿದ್ದೆ. ಅದೂ ಅವನು ತಿನ್ನೋದು ಸ್ವಲ್ಪನೇ, ಅದ್ರಗೋಸ್ಕರ ಮಾಡಬೇಕು. ಮತ್ತು ನಾನು ಎಷ್ಟು ಕೊಟ್ಟಿದ್ದೀನೋ ಅದರಲ್ಲಿ ಅರ್ಧ ಮಿಕ್ಕಿಸ್ಕೊಂಡು ಹಾಗೇ ಬರ್ತಾನೆ. ಮೊಸರು ಕೊಟ್ಟಿದ್ದೀನಲ್ಲ, ಮೊಸರು ಮಾತ್ರ ಚೆನ್ನಾಗಿ ತಿನ್ಕೊಂಬರ್ತಾನೆ. ಮತ್ತು ಬಿಸ್ಕೆಟ್ಸು, ಡ್ರೈ ಫ್ರೂಟ್ಸ್ ಪಿಸ್ತಾ, ಗೋಡಂಬಿ ಏನಾದರೂ ಕೊಡು ಖಾಲಿ ಮಾಡ್ಕೊಂಬರ್ತಾನೆ. ಮತ್ತು ಬಿಸ್ಕೆಟ್ಸು ಅದೆಲ್ಲನೂ ಖಾಲಿ ಆಗುತ್ತೆ. ಸೊ ಅದಿಷ್ಟು ರೈಸ್ಗೆ ನನಗೆ ಮೊಸರು ಬೇಕೇ ಬೇಕು ಅಂತ ಹೇಳಿ ಮತ್ತು ನಾನು ಮೊಸರು ಹಾಕಿ ಒಂಚೂರು ರೈಸು ಮತ್ತು 4 ಬಿಸ್ಕೆಟು, ಒಂಚೂರು ಗೋಡಂಬಿ ಇಟ್ಟೆ ಒಂದು ಬಾಕ್ಸ್ಗೆ. ಈ ಬಾಕ್ಸಲ್ಲಿರೋ ಅನ್ನ ಎಲ್ಲನೂ ಖಾಲಿ ಮಾಡಲ್ಲ, ಅದು ಚಿಕ್ಕ ಬಾಕ್ಸು, ಅದರಲ್ಲಿ ಇರೋ ಅನ್ನ ಒಂದು ಸ್ವಲ್ಪನೇ, ಅದನ್ನು ಎಲ್ಲನೂ ಹಾಗೆ ಮಿಕ್ಕಿಸ್ಕೊಂಡು ಬರ್ತಾನೆ. ನಿಮ್ಮ ಮನೇಲೂ ಮಕ್ಳಿಗೆ ಹೀಗೆ ಮಾಡ್ತಾರಾ? ಅವನು ಮಾರ್ನಿಂಗ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟಾಗಿತ್ತು. ಸೊ ಉಪ್ಪಿಟ್ಟು ಮತ್ತು ಹಾಲು ಕುಡ್ಕೊಂಡು ಹೋಗಿದ್ದ. ಸೊ ಮತ್ತೆ 3 ಗಂಟೆ ಮೇಲೆ ಆಗುತ್ತೆ ಬರೋದು. ಸೊ ಅಷ್ಟೊತ್ತನ ಅವನು ಇದೇ ಫುಡ್ಡಿಂದ ಇರ್ತಾನೆ. ಅನ್ನ ಅಂತೂ ಜಾಸ್ತಿ, ಅಂದರೆ ಈ ಇಟ್ಟಿರೋ ಅದರಲ್ಲಿ ಇನ್ನೂ ಅರ್ಧ ಮಿಕ್ಕಿಸ್ಕೊಂಡು ಹಾಗೆ ಬರ್ತಾನೆ. ನೋಡಿ, ನಾನು ಅವ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ ಆ್ಯಂಡ್ ಲಂಚ್ ಬ್ಯಾಗ್ ಇದೆ ಅವ್ನ ಲಂಚ್ ಇವತ್ತು ಆ್ಯಂಡ್ ಸ್ನ್ಯಾಕ್ಸು. ಆದಮೇಲೆ ಅವನೆಲ್ಲ ಹೋದ್ಮೇಲೆ ನಾನು ಬಂದ್ಬಿಟ್ಟು ಇದು ಓಟ್ಸ್, ಯಾಕಂದರೆ ನಾನು ಯೋಗ ಕ್ಲಾಸ್ಗೆ ಹೋಗ್ತೀನಿ. ಸೊ ವಿತೌಟ್ ಫುಡ್ ಹಂಗೆ ಹೋದರೆ ನಾನು ಬರೋದೇ 11 ಆಗುತ್ತೆ. ಆದಮೇಲೆ ಬಂದು ಎಲ್ಲ ಸ್ವಲ್ಪ ಕೆಲಸ ಮಾಡ್ಕೊಂಡು ತಿನ್ನೋದು 11:30 12 ಆಗುತ್ತೆ. ಒಂಥರ ಗ್ಯಾಸ್ಟ್ರಿಕ್ ಥರ ಉರಿಯತ್ತೆ ಇದೆಲ್ಲ. ಸೊ ಹಾಗಾಗಿ ನಾನು ಹೋಗ್ಬೇಕಾದ್ರೇ ರಾಗಿ ಗಂಜಿ ಅಥವಾ ಏನಾದರೂ ಓಟ್ಸು ಆ ಥರ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗ್ತೀನಿ. ಆದಮೇಲೆ ನೋಡಿ, ಯೋಗ ಕ್ಲಾಸ್ ಮುಗಿಸ್ಕೊಂಡು ನಾನು ಬಂದೆ. ನಾನು ಯೋಗ ಕ್ಲಾಸ್ಗೆ ಹೋಗ್ಬೇಕಾದ್ರೇ ಫ್ರೆಶ್ ಆಗಿಬಿಟ್ಟು ಹೋಗಿದ್ದೆ. ಸೊ ಹಾಗಾಗಿ ಬಂದು ಮತ್ತೆ ಮುಖ ಎಲ್ಲ ತೊಳ್ಕೊಂಡು, ಕಾಲು ಕೈ ಎಲ್ಲ ತೊಳ್ಕೊಂಡು, ಮತ್ತು ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಒಂಚೂರು ಸರಿಸಿ ವೆಟ್ ಕ್ಲಾತಿಂದ ಕ್ಲೀನ್ ಮಾಡಿಕೊಂಡು, ದೇವ್ರಿಗೆಲ್ಲ ಹೂವು ಇಟ್ಟು, ಮತ್ತು ನೈವೇದ್ಯಕ್ಕೆ ಬಂದ್ಬಿಟ್ಟು ಮಾವಿನಹಣ್ಣು ಇಟ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ದೇವ್ರಿಗೆ ಹೂವು ಎಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡ್ಕೋತಾ ಇದ್ದೀನಿ. ಡೈಲಿ ರೊಟೀನ್ ಅಂದರೆ ಒಂದೊಂದು ಸತಿ ನಮ್ಮ ಮನೇಲಿ ಮಾಡಿರ್ತಾರೆ, ಒಂದೊಂದು ಸತಿ ನನಗೆ ಪೂಜೆ ಮಾಡಬೇಕು ಅಂದರೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಏನಂದರೆ ಒಂಚೂರು ಕ್ಲೀನಾಗಿರಬೇಕು, ಎಲ್ಲ ಒರೆಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಿಲ್ಲ ಅಂದರೆ ನಂಗೆ ಇಷ್ಟನೇ ಆಗೋಲ್ಲ. ಸೊ ಹಾಗಾಗಿ ಒಂಥರ OCD ಪ್ರಾಬ್ಲಮ್ ಜಾಸ್ತಿ. ಒಂಚೂರು ಗಲೀಜಾದ್ರೂ ಒಂಥರ ನನಗೆ ಮನಸ್ಸೇ ನೆಮ್ಮದಿ ಇರೋಲ್ಲ, ಒಂಥರ ಸಿಡಿ ಅಂತ ಇರುತ್ತೆ. ಸೊ ಹಾಗಾಗಿ ನಾನು ಮಾಡ್ಕೊಳ್ಳೋದೇ ವಾಸಿ ಅನಿಸುತ್ತೆ. ಸೊ ನಾನು ಹೇಳ್ಬಿಡ್ತೀನಿ ನಾನೇ ಮಾಡ್ತೀನಿ ಅಂತ. ಸೊ ದೇವ್ರಿಗೆಲ್ಲನೂ ಹೂವು ಮುಡಿಸ್ಬಿಟ್ಟು, ಹಳೆ ಹೂವೆಲ್ಲ ತೆಗೆದ್ಬಿಟ್ಟು ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡಿದ್ದಾಯಿತು. ಸೊ ಈ ರೀತಿ ನಾನು ಪೂಜೆ ಮಾಡ್ಕೋತೀನಿ. ಇವತ್ತು ಬಂದ್ಬಿಟ್ಟು ಬುಧವಾರ ಅಲ್ವಾ, ಸೊ ಹಾಗಾಗಿ ದೇವರೆಲ್ಲ ಕ್ಲೀನ್ ಮಾಡಲ್ಲ. ವಾರಕ್ಕೊಂದ್ಸತಿ ಅಥವಾ 15 ದಿವ್ಸಕ್ಕೊಂದು ಸತಿ ಕ್ಲೀನ್ ಮಾಡೋದು. ವಾರಕ್ಕೊಂದು ಸತಿ ಮಾಡೇ ಮಾಡ್ತೀವಿ. ಯಾವಾಗಾದರೂ ಮಿಸ್ ಆದರೆ ಒಂದು 15 ಡೇಸ್ಗೆ ಆ ಥರ ಮಾಡ್ತೀವಿ. ಅಮಾವಾಸ್ಯೆ ಮತ್ತು ಸಂಕಷ್ಟ ಚತುರ್ಥಿ ಬರುತ್ತಲ್ಲ, ಆವಾಗಂತೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಪೂಜೆ ಮಾಡ್ತೀವಿ. ಬಟ್ ಡೈಲಿ ಅಂತೂ ಕ್ಲೀನ್ ಮಾಡೇ ಮಾಡ್ತೀವಿ, ಯಾಕಂದರೆ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನಾಗೇ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಇರುತ್ತೆ ಮಾರ್ನಿಂಗ್. ಆದಮೇಲೆ ದೇವ್ರ ಪೂಜೆ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆದಮೇಲೆ ಅಡುಗೆಗಿಟ್ಟೆ. ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಅಂದರೆ ಅಡುಗೆ ನಾನು ಏನು ಮಾಡಿದ್ದೆ ಅಂದರೆ ಪಾಲಕ್ ಸೊಪ್ಪು ಮತ್ತು ಕ್ಯಾಬೇಜ್ ಕರಿ ಮತ್ತು ಮಾರ್ನಿಂಗ್ ಟೊಮೆಟೊ ರೈಸ್ ಇತ್ತಲ್ವ, ಅದೂ ಸರಿ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಉಪ್ಪಿಟ್ಟಿತ್ತು ನನಗೆ, ಹಾಟ್ ಬಾಕ್ಸೆಲ್ಲ ಹಾಕಿಟ್ಟಿದ್ದಾರೆ. ಬಟ್ ಆದ್ರೂ ಎಲ್ಲ ತಣ್ಣಗಾಗೋಗಿರುತ್ತೆ. ಹಾಟ್ ಬಾಕ್ಸಲ್ಲಿ ಏನು ಬಿಸಿ ಇರೋಲ್ಲ. ಇದಕ್ಕೊಂಚೂರು ಮಾವಿನಕಾಯಿ ಉಪ್ಪಿನಕಾಯಿ, ಯಾರಿಗೆಲ್ಲ ಇಷ್ಟ, ಇದು ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರಲ್ವ, ಸೊ ನಮ್ಮ ಮನೆಯಲ್ಲೇ ಹಾಕಿದ್ದಾರೆ ನಮ್ಮ ಅತ್ತೆಯವರು. ಸೊ ಉಪ್ಪಿನಕಾಯಿ ಜೊತೆ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಮರಿದೆ. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ? ಚಿಕ್ಕದಾಗಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.